गुज़श्ता रात भटकल पुलिस ने गुलमे के इलाके में एक मकान पर धावा बोलकर बड़ी मिकदार में यहां से गांजा जब्त कर लिया है। भटकल डीवाईएसपी के मुताबिक कल रात तहसीलदार के हमरा वो पुलिस टीम को लेकर मुतालिका मकान पहुंचे और वहां से नशावर चीजें जब्त कर ली। पुलिस रेड की खबर मिलते ही बड़ी तादाद में यहां लोग जमा होना शुरू हो गए। पुलिस ने गैर कानूनी नशावर चीजों की फरोख्त के सिलसिले में फिलवक्त 3 अफराद को अपनी हिरासत में लिया है। आज सुबह जनाब इनायतुल्लाह शाहबंदरी की क़ियादत में मजलिस इस्लाह व तंजीम का एक वफ्द भटकल सब डिवीजन के आला पुलिस अफसर डीवाईएसपी पीओ शिव कुमार से मुलाकात करके खातियों को सख्त तरीन कानूनी सजा देने का मुतालिबा किया है। तंजीम के वफ्द ने यह भी मुतालिबा किया कि माहौल को बिगाड़ने वाली ऐसी कारकर्दगी पर पुलिस कड़ी नजर रखें और इसको खत्म करने के सिलसिले में तंजीम के साथ पुलिस मुकम्मल ताउन करें। तंजीम वफ्द ने ऐसी किसी भी कार्रवाई के लिए पुलिस को मुकम्मल ताउन देने का भरोसा भी दिलाया। आखिर में डीवाईएसपी ने यह उम्मीद दिलाई कि वो ऐसे किसी भी गैर कानूनी कामों में कॉम्प्रोमाइज से काम हरगिज नहीं लेंगे। ಭಗೀರಥ ಬಂದಿದ್ದೆ ಇಲ್ಲಿ ಮೂರ್ಬಾಟ್ಲೆ ಅವರ ಹೆಸರು ಮೂರ್ಬಾಟ್ಲೆ ಅಂತ ಅವರು ಏನು ಬೇಡ್ಲಿಕ್ಕೆ ಬಂದಿದ್ರು ಅವ್ರ ಮೇಲೆ ಆಲ್ರೆಡಿ ಉಡುಪಿನ ಅದೇ ಹೇಳಿದೆ ಈ ಡಿಪಾರ್ಟ್ಮೆಂಟ್ ಗೆ ಪೂರ್ತಿ ಮಾಹಿತಿ ಉಂಟು ನಾವು ಹಿಡಿದು ಕಂಪ್ಲೀಟ್ ಅವ್ರ ಮೇಲೆ ದೊಡ್ಡ ದೊಡ್ಡ ಕೇಸ್ ಉಂಟು ಉಡುಪಿನಲ್ಲಿ ಮಗಳೂರಿನಲ್ಲಿ ಅವ್ರ ದಿವಸಕ್ಕೆ ತಿಂಗಳಿಗೆ 2 ಸಲ 3 ಸಲ ಹಾಜರಿ ಕೊಡ್ತಾ ಉಂಟು ಕೋರ್ಟ್ ಇನ್ನು ನಡೀತಾ ಉಂಟು ಅವ್ರ ಮೇಲೆ ಕೇಸ್ ಇದು ಹೊಸ ಮುಖ ಅಲ್ಲ ಇಲ್ಲ ಹುಸೇನ್ ಇದಲ್ಲ ಅವರ ಮೊದಲೇ ಈಗ ಲಾಸ್ಟ್ 9 ತಿಂಗಳಲ್ಲಿ 29ಕ್ಕೆ ಜೈಲಿಂದ ಬಂದವನು ಹುಸೇನ್ ಕೆಲವರು 3 ವರ್ಷ ಜೈಲಿಗಿದ್ದ ಈಗ ಮೊನ್ನೆ ಬಂದವರು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾನೆ ಇದೇ ಕಾಟಕ್ಕೆ ಬಿಟ್ಟೋಗ್ಬಿಟ್ಲು ಗಂಡನ ಇದೆಲ್ಲ ಮಾಡ್ಸೋ ದಂಡೆ ಅಂತ ಹೆಂಡತಿ ಬಿಟ್ಟು ಗೋಕಾಕ್ಲಿಲ್ಲ ಮೊನ್ನೆ ಆ ಯಮ್ಮನ್ನು ಕರೆಸಿದೆ ಅಮ್ಮ ಹೇಳ್ತಿಂಗಿಲ್ಲ ಸರ್ ಇದು ಬಿಟ್ಟು ಅದು ನಿನ್ನಾಗೆ ಆಕ್ಸಿಡೆಂಟ್ ಬಗ್ಗೆ ಅದು ಇನ್ಕ್ವೈರಿ ಆಯ್ತು ಸಾಲ ಮಾಡಿ ಎನ್ಕ್ವೈರಿ ಮಾಡಿದ್ದೇನೆ ಸ್ಪಾಟ್ ಠಾಣೆ ಪೊಲೀಸ್ ಠಾಣೆ ಸಾಗರ ರಸ್ತೆಯಲ್ಲಿ 17/12/2016 ರಾತ್ರಿ ಒಂದು ಅಪಘಾತವಾಯಿತು. ಒಬ್ಬ ಯುವಕ ಮೃತಪಟ್ಟಿನಲ್ಲಿ ಆ ಹಿನ್ನೆಲೆ ಸಾರ್ವಜನಿಕರಿಂದ ಕೆಲವು ಯುವಕರು ಮಾದಕ ವಸ್ತುಗಳು ಸೇವನೆ ಮಾಡಿ ಮದ್ಯಪಾನ ಮಾಡಿ ಅಪಘಾತಗಳು ಮೃತಪಟ್ಟಿದ್ದ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಭಟ್ಕಲ್ ಶಾರಾದಲ್ಲಿ ಮಾದಕ ವಸ್ತುಗಳು ಗಾಂಜಾ ಇತರೆ ವಸ್ತುಗಳು ಮಾರಾಟ ಮಾಡ್ತಾರೆ ಅಂತೇಳಿ ಮಾಹಿತಿಯನ್ನು ಹೇಳಿದರು. ನಿನ್ನೆ ರಾತ್ರಿ ಸಾರ್ವಜನಿಕರು ಗುಳ್ಮೆಯಲ್ಲಿ ಭಟ್ಕಳ ಗ್ರಾಮಾಂತರ ಠಾಣಾ ಗುಳ್ಮೆಯಲ್ಲಿ ಮಹಮ್ಮದ್ ಹುಸೇನ್ ಮತ್ತು ಇತರೆ 3 ಮನೆಯಲ್ಲಿ ಅಕ್ರಮ ಗಾಂಜಾ ಇದೆ ಅಂತ ಮಾಹಿತಿ ತಿಳಿದ ಮೇರೆಗೆ ನಾನು ಮತ್ತು ಸಿಬ್ಬಂದಿ ತಹಶೀಲ್ದಾರ್ಗೆ ಹೋಗಿ ಪಂಚರ ಸಮಕ್ಷಮ ಆರೋಪಿಗಳಾಗಿದ್ದು ಸುಮಾರು 7-8 ಕೆಜಿಯಷ್ಟು ಗಾಂಜಾವನ್ನು ಜಪ್ತ್ ಮಾಡಲಾಯಿತು. ಇದರಲ್ಲಿ ಸುಮಾರು ಕೆಲವು ಹುಡುಗರು ಎಗ್ಗಿಲ್ದಲೆ ಸಾಗರ ಕಡೆ ತಂದು ಮಾರಾಟ ಮಾಡಿ ಇದು ಮಾದಕೋಸ ವ್ಯಸನಿಗಾಗಿ ಕೆಲವು ಯುವಕರು ಇದರಲ್ಲಿ ಅಡ್ಡದಾರಿಗಳ ಸಂಬಂಧದಿಂದ ಅದನ್ನು ಕಾನೂನು ಕ್ರಮ ಕೊಂಡು ಅವರನ್ನು ಪೊಲೀಸ್ ದಸ್ತೇರಿ ಮಾಡಿ ತನಿಖೆ CPI ಸುರೇಶ್ ತನಿಖೆ ಕೈಗೊಂಡಿರ್ತಾರೆ. ಮತ್ತೇನು ಬೇಕು ಸಂಬಂಧ ಸರ್ ಅವ್ರ ಬಗ್ಗೆ ನಿಗಾ ಇಟ್ಬಿಟ್ಟು ಈ ರೀತಿ ಅಕ್ರಮ ಚಟುವಟಿಕೆಗಳಿದ್ದರೆ ನಾವು ಖಂಡಿತ ಅದನ್ನು ಕಾನೂನು ವ್ಯಾಪ್ತಿಯಲ್ಲಿ ತಡೆಗಟ್ತೀವಿ. ಸಾರ್ವಜನಿಕ ಸಹಿತ ಮುಗ್ಧವಾಗಿ ಹೇಳ್ಬೋದು. ಅವ್ರು ಯಾವುದೇ ರೀತಿ ಹೇಳಿದರೆ ಅವ್ರದ್ದು ಯಾವುದೇ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ. ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ರು ಮಾಹಿತಿ ಪ್ರಕಾರ ಯಾವುದೇ ಮಾಹಿತಿದಾರನ ತನಿಖಾಧಿಕಾರಿ ಪೊಲೀಸ್ ಅಧಿಕಾರಿ ಎಲ್ಲೂ ಮಾಹಿತಿನ ಬಹಿರಂಗವಾಗಿ ವ್ಯಕ್ತಪಡಿಸಂಗಿಲ್ಲ, ನ್ಯಾಯಾಲಯದಲ್ಲಿಲ್ಲ. ಅಂಥವ್ರು ಸಾರಿ ಸೂಕ್ಷ್ಮವಾಗಿ ಅವರು ದೂರವಾಣಿ ಮೂಲಕ ತಿಳಿಸೋ ಸಹಿತ ನಾವು ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ಕೈಗೊಳ್ತೀವಿ. ಮುಂದೆ ಈ ಥರ ಚಟುವಟಿಕೆ ಕಂಡ್ರೆ ಅವರ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ರಾತ್ರಿ ಗಸ್ತು ಎಫೆಕ್ಟಿವ್ ಮಾಡಿಸ್ಬಿಟ್ಟು ಅಂಥವಾಗದಂಗೆ ನಾವು ನೋಡ್ಕೊಳ್ತೀವಿ. ಸಾಕು ಸರ್, ಥ್ಯಾಂಕ್ ಯು ಸರ್. कैमरामैन इकबाल अहमद के साथ भटकल न्यूज़ के लिए नसीमुल गनी शाहबंदरी की रिपोर्ट।